ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ನಾಟಿ ಮಶ್ರೂಮ್ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಇದು ಅಕ್ಕಿ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಂಡು ಕಲಸಿಟ್ಕೊತ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಸಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲಸಿಡಬೇಕು. ತುಂಬ ನಾದ್ಕೊಂಡು ಕಲಸಿಡಬೇಕು. ಚೆನ್ನಾಗಿ ಕಲಿಸ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಬರೋದಿಲ್ಲ. ಇದು ಕುಣಿಗಲ್ ಸ್ಟೈಲ್ ರೊಟ್ಟಿ, ಇದು ಬಳಿಯೋ ರೊಟ್ಟಿ ಅಂತ. ಇದನ್ನು ಮುಚ್ಚಿಡೋಣ. ನಂತರ ನಾಟಿ ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಆಯಿಸ್ಟರ್ ಮಶ್ರೂಮ್ ಅಂತ ಕರೀತಾರೆ. ಇದು ಮನೆಯಲ್ಲೇ ಬೆಳೆದಿದ್ದು. ಹೇಗೆ ಬೆಳೆಯೋದು ಅಂತ ಇನ್ನೊಮ್ಮೆ ಯಾವಾಗಾದರೂ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ತೊಳಿಲಿಕ್ಕೆ ಒಂದು ಬಟ್ಲಿಗೆ ನೀರಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಇಟ್ಕೊತೀನಿ. ಆನಂತರ ಈ ಮಶ್ರೂಮ್ನ ಬುಡ ಕಟ್ ಮಾಡಿ ಎಷ್ಟು ಸೈಜಿಗೆ ಬೇಕೋ ಅಷ್ಟನ್ನು ಸೀಳ್ಕೊಳ್ಳೋದೋ ಇಲ್ಲ ಕಟ್ ಮಾಡ್ಕೊಳ್ಳೋದೋ ಮಾಡ್ಕೋಬೋದು. ತುಂಬ ಈಸಿ ಇದನ್ನು ಕ್ಲೀನ್ ಮಾಡೋದು. ಹೀಗೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು. ಒಗ್ಗರಣೆಗೆ ಒಂದು ಸಣ್ಣ ಕುಕ್ಕರ್ನಲ್ಲಿ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಕೊಳ್ಳೋಣ. ನಂತರ ತೊಳೆದಿಟ್ಕೊಂಡಿದ್ದಂಥ ಕಣಬೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಿರುಗಿಸು ಮುಚ್ಚಿಡೋಣ. ಇದೇ ನೀರು ಬಿಟ್ಕೊಳ್ತಾ ಇದೆ ನೋಡಿ. ನಾನಿನ್ನು ಎಕ್ಸ್ಟ್ರಾ ನೀರು ಇದು ನನಗೆ ಎಷ್ಟು ಹುರಿದ್ರೂ ಬೆಂದಿದೇನೋ ಫೀಲೇ ಆಗೋಲ್ಲ. ಮಕ್ಕಳು ತಿನ್ನೋದ್ರಿಂದ ಇದನ್ನು ಸ್ವಲ್ಪ ಸಾಫ್ಟಾಗಿ ಮಾಡೋಣ ಅಂತ ಒಂದು 3 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ಇಲ್ಲಿ ರುಬ್ಲಿಕ್ಕೆ ಒಂಚೂರು ತೆಂಗಿನಕಾಯಿ ತುರಿ, ಒಂದು 4 ಎಸಳು ಬೆಳ್ಳುಳ್ಳಿ, ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಂಡು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಟೊಮೊಟೊ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮನೆಯಲ್ಲಿಟ್ಟಂಥ ಖಾರ ಮಿಕ್ಸ್ ಮಾಡೋಂಥ ಮಸಾಲೆ ಪುಡಿ ಅಥವಾ ಸಾಂಬಾರು ಪುಡಿನ ಹಾಕಿ ಮತ್ತೊಮ್ಮೆ ರುಬ್ಕೊತಾ ಇದ್ದೀನಿ. ಈಗ ವಿಷಲ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪು ನೋಡಿಬಿಟ್ಟು ಬೇಕಂದರೆ ಹಾಕೋದು. ತೆಳುಗೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಇನ್ನೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಅಣಬೆ ಗೊಜ್ಜು ರೆಡಿಯಾಗುತ್ತೆ. ಅದು ಬೇಯ್ತಾ ಇರಲಿ. ರೊಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಕಲಸಿಟ್ಕೊಂಡಂಥ ಅಕ್ಕಿ ಹಿಟ್ಟನ್ನು ನೋಡೋಣ. ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ಅಂದರೆ ಇದು ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಕಾದ ಹೆಂಚಿನ ಮೇಲೆ ರೊಟ್ಟಿ ಬಳ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನನಗೆ ಬಿಸಿ ಹೆಂಚಲ್ಲಿ ಸವರೋದು ತುಂಬ ಕಷ್ಟ ಅಂತ ನೋಡಿ. ಹೀಗೆ ಬಳ್ಕೊಳ್ಳೋದು, ತೆಳ್ಳಗೆ ಬಳ್ಕೋಬೇಕು. ಇದು ನಮ್ಮೂರ ಸ್ಟೈಲು, ಕುಣಿಗಲ್ ಸ್ಟೈಲು ಬಳಿಯೋ ರೊಟ್ಟಿ ಅಂತ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮುಚ್ತಾ ಇದ್ದೀನಿ. ಮುಚ್ಚದೇನೂ ಕೂಡ ಬೇಯಿಸ್ಬೋದು, ಆದರೆ ಅದು ನನಗಷ್ಟು ಬರಲ್ಲ. ಕ್ರ್ಯಾಕ್ ಆದಂಗೆ ಕಿತ್ತೋಗ್ಬಿಡುತ್ತೆ ಅಂತ ಭಯಕ್ಕೆ ಇದನ್ನು ಮುಚ್ಚಿದ್ದೀನಿ. ಇದು ಬೆಂದಿದೆ. ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ತಿರುವಾಕಿ. ವಾವ್, ಚೆನ್ನಾಗಿ ಬಂದಿದೆ. ಇದು ನಮ್ಮ ಕುಣಿಗಲ್ ಸ್ಟೈಲ್ ನಾಟಿ ಅಣಬೆ ಗೊಜ್ಜು ಮತ್ತು ರೊಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.